ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಲ್ರಿ ಇವತ್ತು ಮತ್ತೊಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ನಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಹೀಗೆ ನಮಗೆ ಹೆಣ್ಮಕ್ಳಿಗೆ 40+ ಸ್ಟಾರ್ಟ್ ಆಗೋದು ನಮ್ಮ ಇಮ್ಯುನಿಟಿ ಪವರ್ನು ಕಮ್ಮಿ ಆಗ್ತದೆ, ಹಾಗೆ ನಮ್ಮ ಎನರ್ಜಿನೂ ಕಮ್ಮಿ ಆಗ್ತದೆ. ಯಾವುದೇ ಕೆಲಸದಲ್ಲಿ ಕೂಡ ಆಸಕ್ತಿ ಇರೋದಿಲ್ಲ, ನಮ್ಗೆ ಶಕ್ತಿನೂ ಕಮ್ಮಿ ಆಗ್ತಾ ಇದೆಯೇನೋ ಅನ್ನಿಸ್ತದೆ. ಅದಕ್ಕಾಗಿ ನಾವು ಹೆಣ್ಮಕ್ಳು ನಮ್ಮ ಬಗ್ಗೆನೂ ನಾವು ಕಾಳಜಿ ವಹಿಸ್ಕೋಬೇಕು. ಸ್ವಲ್ಪ ಮನೆ ಮಕ್ಕಳು ಗಂಡ ಅಂಥೇಳಿ ಅವರಿಗೆ ಟೈಮ್ ಯಾವಾಗಲೂ ಇಷ್ಟು ದಿನ ಆದ್ರೂ ಅವರಿಗೆ ಟೈಮ್ ಕೊಡ್ತಾ ಬಂದಿರ್ತೀವಿ. ಆದರೆ 40+ ಆದಮೇಲೆ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಡ್ತಾ ನಾವು ಬರಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಕೆ ಮತ್ತು ನಮ್ಗೆ ಹೆಲ್ತ್ ಬಗ್ಗೆ ಕೇರ್ ತೊಗೋದಕ್ಕೆ ಇವೆಲ್ಲ ನಟ್ಸ್ಗಳನ್ನು ಯೂಸ್ ಮಾಡಬೇಕು. ನಟ್ಸ್ಗಳಲ್ಲಿ ಯಾವ್ಯಾವು ಅಂತಂದರೆ ಬಾದಾಮಿ, ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಯಾವ್ಯಾವ ಸೀಡ್ಸ್ ಬರ್ತಾವೆ ನೋಡ್ರಿ. ಆಲ್ಮೋಸ್ಟ್ ಸೀಡ್ಸ್ಗಳು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಮ್ಯಾಗ್ನೀಸಿಯಮ್ ಸಿಗ್ತದೆ. ಅದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗ್ತದೆ. ಯಾಕಂತಂದ್ರೆ ನಾವು ಬರೀ ಮನೆ ಮಕ್ಕಳು ಗಂಡ ಅಂಥೇಳಿ ಅವರಿಗೆ ಟೈಮ್ ಕೊಡ್ತೀವಿ ಯಾವಾಗಲೂ. ಅದರ ಮಧ್ಯೆನೂ ಕೂಡ ನಾವು 40+ ಆದಮೇಲೆ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಅದಕ್ಕಾಗಿ ಇವೆಲ್ಲ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ನೈಟ್ ಒಳಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಅವೆಲ್ಲ ವಾಟರ್ ಮೆಲನ್ ಸೀಡ್ಸ್ ಅಷ್ಟು ಎಲ್ಲ ಬಾದಾಮಿ ಎಲ್ಲ ನೆನೆ ಹಾಕ್ತೀನಿ ರೀ. ಇವು ನೆನೆ ಹಾಕಿ ನೈಟ್ ನೆನೆ ಹಾಕ್ತಾರೆ. ಮಾರ್ನಿಂಗಿಗೆ ಅದು ಚೆನ್ನಾಗಿ ನೆಂದಿರ್ತದಲ್ಲ, ಅದು ಒಂಥರ ತಿಂದು ಚಂದ ನಾವು ತಿಂದೇವಲ್ಲ, ಅದು ಲಿಕ್ವಿಡ್ ಟೈಪ್ ಒಂಥರ ಹಾಲು ಆಗಿ ನಮಗೆ ಫುಲ್ ಕಂಪ್ಲೀಟ್ ಅದಕ್ಕೆ ಹೆಲ್ತ್ ಬೆನಿಫಿಟ್ ಸಿಗ್ತದೆ. ಅದಕ್ಕೆ ನೆನೆ ಹಾಕಿಬಿಡ್ಬೇಕು. ನೈಟೇ ನೆನೆ ಹಾಕೋದ್ರಿಂದ ಕಂಪ್ಲೀಟ್ ಹೆಲ್ತ್ ಬೆನಿಫಿಟ್ ಸಿಗ್ತದೆ. ನೈಟಿನ ಕೆಲಸಗಳು ನೈಟ್ ಕೆಲಸಗಳು ಇವೆಲ್ಲ. ಇನ್ನು ಕಿಚನ್ ಕಟ್ಟಿ ತೊಳಿಬೇಕು ರೀ, ಇನ್ನು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಅಡುಗೆ ಆಗಿ ನೈಟ್ ಇವೆಲ್ಲ ಕೆಲಸ ಆದಮೇಲೆ ಎಲ್ಲ ಕಟ್ಟಿ ತೊಳ್ಕೊತೀನಿ ನಾನು. ಇದೆಲ್ಲ ನೆನೆ ಇಟ್ಟೆ ನೋಡ್ರಿ. ಮತ್ತು ಹೇಳೋದೇನಂತಂದರೆ, ನಮಗೂ ಕೂಡ ನಾವು 1/2 hour ಟೈಮ್ ಕೊಡಬೇಕು. ಯಾಕಂತಂದ್ರೆ 40+ ಆದ ನಂತರ ನಾವು ನಮಗೊಂದು 1/2 hour ಕೂಡ ನಮ್ಗೆ ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ಮತ್ತು ಇದು ಜಿಮ್ದು ಯಾವುದಾದ್ರೂ ವೆಯ್ಟ್ ಲಿಫ್ಟ್ ಮಾಡೋವು ಇರ್ತಾವಲ್ರಿ, ಒಂದು ಸ್ವಲ್ಪ ವಜ್ಜಿ ಎತ್ತಬೇಕು ರೀ. ವಜ್ಜಿ ಎತ್ತೋದ್ರಿಂದ ಕೂಡ ನಮ್ಮ ಮಸಲ್ ಲಾಸ್ ಆಗೋದಿಲ್ಲ. ವಜ್ಜಿ ಎತ್ತೋದು ಒಂದು ಸ್ವಲ್ಪ ವಜ್ಜಿ ಸಾಮಾನುಗಳು ಅಂತಂದ್ರೆ ಅವೆಲ್ಲ ಬೈಸಪ್ ಅದು ಮಾಡೋ ಸಣ್ಣ ಪುಟ್ಟ ಇರ್ತಾವಲ್ರಿ, ಅಂಥವೆಲ್ಲ ನಾವು ಮಾಡ್ತಾ ಬರಬೇಕು. ಮಾಡ್ತಾ ಬರೋದರಿಂದ ಏನಾಗ್ತದೆ ಅಂತ ಅಂದ್ರೆ, ನಮ್ಮದು ಒಂದು ಮಸಲ್ ಲಾಸ್ ಆಗೋದಿಲ್ಲ. ಯಾಕಂತಂದರೆ 40+ ಆಗೋದು ಮಸಲ್ ಲಾಸ್ ಸ್ಟಾರ್ಟ್ ಆಗ್ತದೆ. ಇದು ನೋಡ್ರಿ, ಇದು ಶುಗರ್. ನಮ್ಮ ಮನೆಯವ್ರಿಗೆ ಶುಗರ್ ಅದ. ಅದಕ್ಕೆ ಶುಗರಿಗೆ ಬೆಂಡೆಕಾಯಿ ಇರ್ತದಲ್ಲ, ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ನಾವು ಪಲ್ಯ ಮಾಡಿರ್ತೀವಲ್ಲ, ಲಾಸ್ಟ್ ಉಳಿದಿರ್ತದಲ್ಲ, ಅದು ನೀರು ಹಾಕಿ ನೆನೆ ಇಡಬೇಕು. ಮುಂಜಾನೆ ಅದು ಜಾನಿ ಅವ್ರಿಗೆ ಕುಡಿಯೋಕೆ ಕೊಡ್ತೀನಿ ರೀ ನಾ. ಇದು ನೈಟಿನ ಕೆಲಸ ಇಷ್ಟ ಆಯಿತು. ಮುಂದೆ ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ಕ್ಲಿಪ್. ಮಾರ್ನಿಂಗ್ ಒಳಗೆ ಏನು ಮಾಡಿದ್ದೀನಿ ಅಂತಂದರೆ, ಇದು ಅಲ್ಲ ನೋಡ್ರಿ, ಹಸಿ ಅಲ್ಲ ಕಟ್ ಮಾಡಿ ಚೆನ್ನಾಗಿ ಕುಟ್ಟೋದ್ರಿ. ಎಲ್ಲ ಕಟ್ಟಿ ಅದೆಲ್ಲ ತೊಳ್ಕೊಂಡು ಇದು ಚಂದ ಕಟ್ಟಿ ಮೇಲೆ ಕುಟ್ಟೋದು. ಯಾಕಂದ್ರೆ ಮಾರ್ನಿಂಗ್ ಎಲ್ಲ ಮಕ್ಕಳು ಟಿಫನ್ ಮಾಡಿರ್ತದೆ, ಎಲ್ಲ ಮಾಡ್ಕೋದು ಕೂಡೋದು ಆಗೋದಿಲ್ಲ. ಕಟ್ಟಿ ತೊಳ್ಕೊಂಡು ಇದು ಚಂದ ಸಣ್ಣಾಗಿ ಕುಟ್ಟೋದ್ರಿಂದ ರಸ ಬರ್ತದೆ. ರಸ ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಾವು ಇದು ನೀರು ಇಡ್ಬೇಕು ರೀ. ಏನಂತಂದ್ರೆ ಬಿಸಿ ನೀರಿಗೆ ನೀರು ತಗೋದು, ನೀರಿಗೆ ಇದು ಹಾಕೋದು. ಹಾಕಿ ಇದು ಹಸಿ ಅಲ್ಲ ಹಾಕಿ ಮತ್ತು ಜೀರಿಗೆ ಹಾಕ್ಬೇಕು ರೀ. ಜೀರಿಗೆ ಹಾಕಿ ಚೆನ್ನಾಗಿ ಕುದಿಯೋಕೆ ಗ್ಯಾಸ್ ಮೇಲೆ ಇಡೋದು. ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಚಂದ ಕುದಿಸ್ಬೇಕು ರೀ. ಚೆನ್ನಾಗಿ ಕುದಿಸೋದ್ರಿಂದ ಅದರ ಸತ್ವ ಎಲ್ಲ ಬಿಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಅದ್ರದ್ದು ಇದು ಜೀರಿಗೆದು ಏನು ಪವರ್ ಇರ್ತದೆ, ಜೀರಿಗೆ ಅಂದ್ರೆ ಗ್ಯಾಸ್ಟ್ರಿಕ್ ಏನು ಸಮಸ್ಯೆ ಇರ್ತದಲ್ಲ, ಅದು ಬಗೆಹರಿಸ್ತದೆ. ಮತ್ತು ಇದು ಜಿಂಜರ್ ಕೂಡ ನಮ್ಮ ಹೊಟ್ಟೆ ಯಾವುದೇ ಪ್ರಾಬ್ಲಮ್ ಇದ್ದನ್ನು ಕೂಡ ಬಗೆಹರಿಸ್ತದೆ. ಅದಕ್ಕೆ ನಾನು ದಿನ ಮಾರ್ನಿಂಗ್ ಇದೇ ಲಿಕ್ವಿಡನ್ನು ತೊಗೋತೀನಿ. ಇದು ವಾಟರ್ ತೊಗೊಂಡೆ ಆಮೇಲೆ ಚಹಾ ಕುಡಿತೀನಿ ರೀ. ಈ ರೀತಿ ಮಾಡ್ಕೋತೀನಿ ನೋಡ್ರಿ ನಾನು. ಈ ರೀತಿ ಚಂದ ಕುದ್ದಿ ಅದರದ್ದೆಲ್ಲ ಸಿಗ್ಬೇಕು ನಮಗೆ ಎನರ್ಜಿ ಅಂತಂದರೆ, ಅದರದ್ದು ಒಟ್ಟು ನಮ್ಗೆ ಸತ್ವ ಅಷ್ಟು ನಮ್ಗೆ ಸಿಗಬೇಕು. ಅದು ಒಂದು ಸ್ವಲ್ಪ ಈಗ ನೋಡ್ರಿ, ಎಲ್ಲ ಮಾಡ್ಕೋತಾ ಆರಿಸ್ಕೊಂಡು ಕುಡಿಯೋದಷ್ಟು ಟೈಮ್ ಇರೋದಿಲ್ಲ. ಮಾರ್ನಿಂಗ್ ಏನು ಮಾಡ್ತೀನಿ, ಇದಕ್ಕೆ ನಾ ಫೋನ್ ಕೈಯಲ್ಲಿ ಹಿಡ್ದೆ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಇಟ್ಟು ಸೋಸಾಕತ್ತೀನಿ ರೀ. ಈ ರೀತಿ ಇಟ್ಟು ಸೋಸಿ ಅಂದ್ರೆ ಒಂದು ಸ್ವಲ್ಪ ಫುಲ್ ಎಲ್ಲ ಆರ್ತಾವಲ್ಲ, ಫುಲ್ ಆರಕ್ಕೂ ಬಿಡಬಾರ್ದು. ಉಗುರು ಬೆಚ್ಚಗೆ ಅಂತಾರಲ್ಲ, ಆ ರೀತಿ ಒಂದು ಸ್ವಲ್ಪ ಬೆಚ್ಚಗಿರಾಗೆ ಸೋಸ್ಕೋದು. ಫ್ಯಾನಿನ ಗಾಳಿಗೆ ಇಟ್ಟು ಸೋಸ್ಕೋಬೇಕ್ರಿ.
ಸೋಸ್ಕೊಂಡು ಆದ ನಂತರ ಆಮೇಲೆ ಇದು ತೊಗೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ಈಗ ಆರಲ್ಲ ಅಂಥೇಳಿ ನಾನು ಇಲ್ಲಿ ತಂದಿಟ್ಟಿದ್ದೀನಿ, ಫ್ಯಾನಿನ ಗಾಳಿಗೆ ಆರಲಿ ಅಂಥೇಳಿ. ಯಾಕಂತಂದ್ರೆ ಆ ಕಡೆ ಟಿಫನ್ ಮಾಡೋದದ, ನನಗೆ ಟೈಮ್ ಇಲ್ಲ, ಅದಕ್ಕಿನ್ನ ಆರಿದಿಲ್ಲ, ಅದಕ್ಕಂತ ಸೋಸಿಟ್ಟಿದ್ದೀನಿ. ಆಮೇಲೆ ಏನು ಮಾಡಬೇಕು ಅಂದ್ರೆ ನಿಂಬೆಹಣ್ಣು ಡೈಲಿ ನೋಡಿರಿ ಹಾಫ್ ನಿಂಬೆಹಣ್ಣು ತೊಗೋಬೇಕು. ಹಾಫ್ ನಿಂಬೆಹಣ್ಣು ತೊಗೋದ್ರಿಂದ ನಮ್ಗೆ ಏನಾಗ್ತದೆ ಅಂತ ಅಂದ್ರೆ ಸಿ ವಿಟಮಿನ್ ಬಾಡಿ ಒಳಗೆ ಹೋಗ್ತದೆ. ಸಿ ವಿಟಮಿನ್ ಆಲ್ಮೋಸ್ಟ್ ಎಲ್ಲರಿಗೆ ಸಿ ವಿಟಮಿನ್ ಬೇಕೇ ಬೇಕು. ನಾವು ಯಾಕಂದರೆ ಡೈಲಿ ಹಣ್ಣುಗಳು ತಿನ್ನೋಕ್ಕಾಗಲ್ಲ, ಸಿ ವಿಟಮಿನ್ ಹಣ್ಣುಗಳು. ಅದಕ್ಕಂತ ಈ ರೀತಿ ಒಂದು ಮಾಡೋದ್ರಿಂದ ನಮಗೆ ಡೈಲಿ ಹಾಫ್ ಲೆಮನ್ ಹೊಟ್ಟೆ ಹೋಗೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗಿರ್ತದೆ, ಮತ್ತು ನಮ್ಮ ಪಿಂಪಲ್ಸ್ ಆಗೋದಿಲ್ಲ, ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣ್ತದೆ, ನಮ್ಮ ಹೇರಿಗೂ ಚಲೋ, ಎಲ್ಲದಕ್ಕೂ ಚಲೋ. ಒಟ್ಟಿನಲ್ಲಿ ಏನಾಗ್ತದೆ ಅಂತಂದ್ರೆ ನಿಂಬೆಹಣ್ಣಿನಿಂದ ಭಾಳ ಬೆನಿಫಿಟ್ ಅದ. ಈಗ ನೋಡ್ರಿ ಇದು ಹಾಕೋತಾ ಇದ್ದೀನಿ, ಯಾಕಂತಂದ್ರೆ ಅರ್ಜೆಂಟಾಗಿ ನಾನು ಟಿಫನ್ ಮಾಡೋದದ ಚಲ್ತು, ಅದನ್ನು ಆಮೇಲೆ ಒರೆಸ್ತೀನಿ. ಆಮೇಲೆ ಅಂದರೆ ಈಗ ಕುಡ್ದಾದ್ಮೇಲೆ ಒರೆಸ್ತೀನಿ. ಈಗ ಆಯಿತು, ಸೋಸೋದಾಯಿತು. ಈಗ ತೊಗೋತೀನಿ ನಾನು. ಅದು ತೊಗೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಂತರ ನೋಡ್ರಿ ಇಲ್ಲಿ ಈಗ ಇದು ಬೆಂಡೆಕಾಯಿ ನೈಟ್ ನೆನೆ ಇಟ್ಟಿದ್ನಲ್ಲ, ಈ ರೀತಿ ಇತ್ತು. ಇದು 2 ದಿನ ಆದ್ರೂ ತೊಗೋಬೋದು ರೀ. 2 ದಿನ ಇಟ್ಟು ಈ ರೀತಿ ಮಾಡ್ಬೋದು. ಈಗ ನಾನು ಇದು ಸೋಸಿ ಜಾನಿಸಿ ಮತ್ತೊಂದು ಗ್ಲಾಸ್ನಲ್ಲಿ ಜಾನಿಸಿ ಕೊಡ್ತೀನಿ ಕುಡಿಯೋಕೆ ಅವರಿಗೆ. ಈ ರೀತಿ ಇದು ಯಾಕಂದ್ರೆ ಲೋಳೆ ಆಗ್ತದಲ್ಲ, ಇದು ಲೋಳೆ ಎಷ್ಟು ಫೈಬರ್ ಕಂಟೆಂಟ್ ಇರ್ತದಲ್ಲ, ಫೈಬರ್ ಕಂಟೆಂಟ್ ಇರೋ ವಸ್ತುಗಳು ಶುಗರ್ ಇದ್ದವರು ತೊಗೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಮಾರ್ನಿಂಗ್ ಬೆಂಡೆಕಾಯಿ ರಸ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಭಾಳ ಬರ್ತದೆ ಅಂತ ಹೇಳ್ತಾರೆ. ಇದು ನಾನು ಕೊಡ್ತೀನಿ ಯಾವಾಗಲೂ. ಒಂದು ವೇಳೆ ನೆನಪು ಹೋಯ್ತಂತಾರೆ 1-2 ದಿನ ಮಿಸ್ ಆಗ್ತದೆ ರೀ ನಡು. ಈ ರೀತಿ ಸೋಸಿ ಕೊಡ್ತೀನಿ. ಬೆಂಡೆಕಾಯಿ ನೀರು ಕುಡ್ದು ಒಂದು ಹಾಫ್ ಆನ್ ಅವರ್ ನಂತರ ಇದು ನೋಡಿರಿ ಸ್ನಾನ ಅದು ಎಲ್ಲ ಆದಮೇಲೆ ಇದು ಮೆಂತ್ಯ ಉಸುಳಿ ಮತ್ತು ಇವೆಲ್ಲ ಸೀಡ್ಸ್ ನೆನೆ ಇಟ್ಟಿದ್ನಲ್ಲ, ಈ ಎಲ್ಲ ಸೀಡ್ಸ್ಗಳನ್ನು ತಿನ್ನೋಕೆ ಕೊಡ್ತೀನಿ. ಇದು ನಾನು ಕೂಡ ತಿಂತೀನಿ. ಹೀಗೆ ನೋಡಿರಿ ಮಾರ್ನಿಂಗ್ ರೂಟೀನ್ ಇರ್ತದೆ ನಂದು. ಅದೇ ಮಾರ್ನಿಂಗ್ನಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಎಲ್ಲ ಟಿಫನ್ ಅದು ಎಲ್ಲ ಆದಮೇಲೆ ಇದೇ ನಿಂಬೆಹಣ್ಣು ಇರ್ತದಲ್ಲ, ಹಾಫ್ ನಿಂಬೆಹಣ್ಣು ಕಟ್ ಮಾಡಿರ್ತೀನಲ್ಲ, ಅದೇ ನಿಂಬೆಹಣ್ಣು ತೊಗೊಂಡು ಎಳೆ ಬಿಸಿಲಿಗೆ, ಸೂರ್ಯನ ಎಳೆ ಬಿಸಿಲಿಗೆ ಕೂಡು. ಒಂದು ಹಾಫ್ ಆನ್ ಅವರ್ ಆಗಲಿಲ್ಲ ಅಂದ್ರೆ 10 ಮಿನಿಟರ ಎಲ್ಲರೂ ಕೂಡ್ರಿ. ಯಾಕಂತಂದ್ರೆ ಒಂದು ವಿಟಮಿನ್ ಡಿ, ವಿಟಮಿನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಾಡಿಗೆ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ಕೂಡ ಡಿ ವಿಟಮಿನ್ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ. ಇದು ತೊಗೋದಕ್ಕಿಂತ ಆ ವಿಟಮಿನ್ ಗುಳಿಗೆ ತೊಗೋದಕ್ಕಿಂತ ನಾವೇ ಎಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ಒಂದು 10 ನಿಮಿಷ ಕೂಡ ನಮಗೆ ಕೊಡೋದ್ರಿಂದ ನಮಗೆ ಕೂಡ ವಿಟಮಿನ್ ಸಿಗ್ತದೆ. ಈ ಮಾರ್ನಿಂಗ್ ನಾವು ಇಷ್ಟೆಲ್ಲ ಅದೇ ಒಂದು ನಿಂಬೆ ಹಣ್ಣಿಂದ ನಾನು ಕ್ಲೀನಪ್ ಮಾಡ್ಕೊತೀನಿ ನೋಡಿರಿ. ಯಾಕಂತಂದ್ರೆ ನಮ್ಮ ಪಾರ್ಲರ್ ಹೋಗಿ ಮುಖ ಕ್ಲೀನಪ್ ಮಾಡ್ಕೋಕೆ ಆಗೋದಿಲ್ಲ. ಅದೇ ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಬಿಸಿಲು ಹತ್ತದ, ಹಾಗೆ ಒಂದು ಮಸಾಜ್ನೂ ಆಗ್ತದೆ ನನ್ನ ಮುಖಕ್ಕೆ ಅಂಥೇಳಿ ಹಾಗೆ ಮಾರ್ನಿಂಗ್ ಕುಂದಿರ್ತೀನಿ. ಎಲ್ಲ ಮಕ್ಕಳಿಗೆ ಕಳಿಸಾದ್ಮೇಲೆ ಇದು ಮಾಡ್ಕೋತೀನಿ ನಾನು. ಯಾರೆಲ್ಲ ಹೊಸಬರಾಗಿದ್ದಾರೆ ನನ್ನ ಚಾನಲನ್ನು ನೋಡ್ತಾ ಇರೋರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹೀಗೆ ನಾನು ಮುಂದೆ ವಿಡಿಯೋಗಳನ್ನು ಹಾಕಲು ನಮಗೂ ಕೂಡ ಎನ್ಕರೇಜ್ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ, ಅಬ್ಸರ್ವ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.